ನಮಸ್ತೆ ವೀಕ್ಷಕರೇ, ಕೇವಲ ಒಂದು ನಿಂಬೆಹಣ್ಣು ವೀಕ್ಷಕರೇ 4 ಭಾಗ ಮಾಡಿಬಿಟ್ಟು ವೀಕ್ಷಕರೇ. ಹೌದಾ, ನಿಮಗೇನಾದ್ರೂ ತುಂಬಾ ಅತ್ತೆ ಸೊಸೆ ಜಗಳ ಕಿರಿಕಿರಿ ಆಗ್ತಾ ಇದ್ರೆ, ಮತ್ತೆ ನಿಮ್ಮ ಮಕ್ಕಳು ಮಾತು ಕೇಳ್ತಾ ಇದ್ರೆ ಅಂದ್ರೆ ವೀಕ್ಷಕರೇ, ನೀವು ಅವರು ಸಂಪೂರ್ಣ ನಿಮ್ಮ ಮಾತು ಕೇಳೋ ಹಾಗೆ ಮಾಡಬಹುದು ವೀಕ್ಷಕರೇ. ಈ ಒಂದು ಲಿಂಬೆಹಣ್ಣು 4 ಭಾಗ ಮಾಡಿಬಿಟ್ರೆ ಸಾಕು ವೀಕ್ಷಕರೇ. ಹೌದಾ, ಹೇಗಪ್ಪ ಅಂದ್ರೆ ವೀಕ್ಷಕರೇ, ಲಿಂಬೆಹಣ್ಣಿನ ಒಳಗಡೆ ವೀಕ್ಷಕರೇ ನೀವು ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮವನ್ನು ಹಾಕಿ ವೀಕ್ಷಕರೇ. ಹೌದಾ, ಹಾಕ್ಬಿಟ್ಟು ವೀಕ್ಷಕರೇ ಅವರು ಊಟ ಮಾಡುವಾಗ ವೀಕ್ಷಕರೇ, ಅಂದರೆ ಉಪಹಾರ ಮಾಡುವಾಗ ವೀಕ್ಷಕರೇ, ನೀವು ಈ ಲಿಂಬೆಹಣ್ಣು ಮತ್ತೆ ಅರಿಶಿನವನ್ನ ಆ ಒಂದು ಉಪಹಾರ ಒಳಗಡೆ ಹಾಕ್ಬಿಟ್ಟು ಅವರಿಗೆ ಊಟ ಮಾಡಿಸಿ ಸಾಕು ವೀಕ್ಷಕರೇ. ಅವರು ಕೆಲವೇ ಗಂಟೆ ವೀಕ್ಷಕರೇ ನಿಮ್ಮ ಮಾತು ಕೇಳೋ ಹಾಗೆ ಆಗುತ್ತಾರೆ ವೀಕ್ಷಕರೇ. ಅಂದ್ರೆ ವೀಕ್ಷಕರೇ, ಮುಂಚೆ ತರ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗಲ್ಲ ವೀಕ್ಷಕರೇ, ಕಿರಿಕಿರಿ ಆಗಲ್ಲ ವೀಕ್ಷಕರೇ. ಒಗ್ಗಟ್ಟಾಗಿರೋ ಈ ಒಂದು ಲಿಂಬೆಹಣ್ಣಿನಿಂದ ಸರಳವಾದ ತಂತ್ರ ವೀಕ್ಷಕರೇ. ನೀವು ಮಾಡಿ ಮನೆಯಲ್ಲಿ ನಿಮಗೆ ತುಂಬಾ ಅತ್ಯಸೆ ತುಂಬಾ ಕಿರಿಕಿರಿ ಇದ್ರೆ, ಮತ್ತೆ ಮಕ್ಕಳು ಮತ್ತು ತುಂಬಾ ಹಠ ಮಾಡ್ತಾ ಇದ್ದಾರೆ ವೀಕ್ಷಕರೇ, ಮಕ್ಕಳು ನಿಮ್ಮಂತೆ ಆಗಲು ಸಾಧ್ಯತೆ ಇದೆ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.